ಸೊ ಮೇನ್ ಪಾರ್ಟ್ ಟೇಬಲ್ದು ಯಾವುದಪ್ಪ ಅಂದರೆ ಬಾಡಿ ಆಫ್ ದ ಟೇಬಲ್, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು tell about all the details what is there in the table, isn't it? It is going to represent all the data. Okay, so we can say that it contains actual data. So first thing what we can write here is it is the main part and it contains the actual data. It is the main part and it contains the actual data. Okay, so what does this means? Body of the table means it is a main part of the table and it contains the actual data. ಇಲ್ಲೇನೆ actual data ಬರುತ್ತೆ ಅಂದರೆ ಬಾಡಿ ಆಫ್ ದ ಟೇಬಲ್ ನಾವು ಇದನ್ನೆಲ್ಲ ಅಷ್ಟು ಏನೇನು ಕರಿತೀವಿ, ಬಾಡಿ ಆಫ್ ದ ಟೇಬಲ್ ಅಂತ ಹೇಳ್ಬೋದು ಅಲ್ವಾ. ಸೊ ದಿಸ್ ಇಸ್ ಅ ಬಾಡಿ ಆಫ್ ದ ಟೇಬಲ್. ಸೊ ವಾಟ್ ಡಸ್ ಇಟ್ ಕಂಟೈನ್? Body of the table, it is going to contain or it contains the actual data. Okay, hence we can say that it is a main part of a table. And one more thing here is location of any one data in the table is fixed and determined by row and column of the table. Okay, location of any one figure or data in the table is fixed okay, and determined by row and column of a table. Determined by row and column of the table. ಓಕೆ, ಸೊ ಏನಿಲ್ಲಿ ನಮಗೆ ಡಾಟಾ ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. 17 ಮೇಲ್ ವರ್ಕರ್ಸ್, ದಟ್ ಈಸ್ 17 ಮೇಲ್ ವರ್ಕರ್ಸ್ ಆರ್ ದೇರ್ ಇನ್ ರೂರಲ್ ಲೊಕೇಶನ್ ಆರ್ ಇನ್ ರೂರಲ್ ಏರಿಯಾ ಅನ್ನೋದು ಫಿಕ್ಸ್ಡ್ ಇದು. ಯಾಕಂದರೆ ಇದನ್ನು ನಾವು ಸೋರ್ಸ್ ಯಾವುದರಿಂದ, ಸೆನ್ಸಸ್ ಆಫ್ ಇಂಡಿಯಾ 2001ಇಂದ ಈ ವಿಷಯವನ್ನು ಅಥವಾ ಡಾಟಾನ ಕಲೆಕ್ಟ್ ಮಾಡಿದ್ವಿ, ಅದನ್ನೆಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ, ಹೌದಾನೆ. ಸೊ ಅದು ಡಾಟಾ ಏನಿರುತ್ತೆ ಇಲ್ಲಿ ರೋಸು ಕಾಲಮ್ಸಲ್ಲಿ ಏನು ಬರೀತಾ ಹೋಗ್ತೀವಿ ಅದೆಲ್ಲ ಫಿಕ್ಸ್ ಆಗಿರುತ್ತೆ. ಆ ಪರ್ಟಿಕ್ಯುಲರ್ ಡಾಟಾ ಆಗಿರ್ಬೋದು, ಪರ್ಟಿಕ್ಯುಲರ್ ಫಿಗರ್ಸ್ ಅಂದರೆ ವ್ಯಾಲ್ಯೂಸು ಆಗ್ಲಾಗ್ಲ ಅದು ಚೇಂಜ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ಇದು ಆಲ್ರೆಡಿ ಸೆನ್ಸಸ್ ಪ್ರಕಾರ ನಮಗೆ ಸಿಕ್ಕಿರೋ ಅಂಥ ಡಾಟಾ. ಸೆನ್ಸಸ್ ನಾವು 10 years ಒನ್ಸ್ ಕಂಡಕ್ಟ್ ಮಾಡ್ತಾರೆ ನಮ್ಮ ಗೌರ್ಮೆಂಟ್, ಇಂಡಿಯನ್ ಗೌರ್ಮೆಂಟ್ ಅಂತ ಗೊತ್ತಿದೆ ನಮಗಲ್ವಾ. ಸೊ ಇದು ಏನಪ್ಪ ಅಂದರೆ ಫಿಕ್ಸ್ ಆಗಿರುತ್ತೆ, ಗೊತ್ತಾಯ್ತಾ. ಒಂದು ಸರಿ 17 ಇರುತ್ತೆ, ಒಂದು ಸರಿ 14 ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಫಿಕ್ಸ್ಡ್. ಓಕೆ, ದಟ್ ಈಸ್ ವಿಚ್ ವಿಲ್ ಬಿ ಡಿಟರ್ಮೈನ್ಡ್ ಬೈ ರೋ ಆ್ಯಂಡ್ ಕಾಲಮ್ ಆಫ್ ಅ ಟೇಬಲ್. ರೋ ಮತ್ತು ಕಾಲಮ್ ವೈಸು ನಾವಿಲ್ಲಿ ಡಾಟಾನ ಅನಲೈಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು ಸೆಕೆಂಡ್ ರೋ ಆ್ಯಂಡ್ ಫೋರ್ತ್ ಕಾಲಮ್. ಓಕೆ, second row we can say, not fourth column, we have written third column, no. Okay, second row andre this one first, this is first row, this is second, this is third, this is fourth, isn't it? So in the second row we can observe, second row and third column we can observe that there are totally male 20 crore male workers in rural area ಅಂತ ಹೇಳ್ಬೋದು. ಅಂದರೆ ಇದು ಫಿಕ್ಸ್ಡ್, ಇದು 20 ಇದೆ 19 ಇದೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ನಮಗೆ ನೋಟ್ ಪ್ರಕಾರ ಗೊತ್ತು, ನಾವು ನಿಯರ್ ಬೈ ರೌಂಡೆಡ್ ವ್ಯಾಲ್ಯೂ ಏನಿರುತ್ತೆ ಸೊ ಆ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಇಲ್ಲಿ ಯೂನಿಟ್ ಆಫ್ ಮೆಷರ್ಮೆಂಟ್ ಏನಪ್ಪ ಅಂದರೆ
ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಅಂತ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ನಾವೇನು ಹೇಳ್ಬೋದು, ಬಾಡಿ ಆಫ್ ದ ಟೇಬಲಲ್ಲಿ ಇಟ್ ಈಸ್ ಅ ಮೇನ್ ಪಾರ್ಟ್ ಆಫ್ ಅ ಟೇಬಲ್ and it contains the actual data. Okay, it is there. Then other point is location of any one figure or data in the table is fixed. ಅಂದರೆ ಟೋಟಲಿ ರೂರಲ್ ಏರಿಯಾದಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಅಂದರೆ ಏನು ತಗೋತೀರಾ ವ್ಯಾಲ್ಯೂ 31 crore ವರ್ಕರ್ಸ್ ಆರ್ ದೇರ್ ಇನ್ ರೂರಲ್ ಏರಿಯಾ ಅನ್ನೋದು ಫಿಕ್ಸ್ಡ್ ಅದು. ಓಕೆ, ವಿಚ್ ವಿಲ್ ಬಿ ಡಿಟರ್ಮೈನ್ಡ್ ಇನ್ ಟರ್ಮ್ಸ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ of a table we can say. Okay, you can make a note of this. Next we shall know about the other part of a table, that is unit of measurement. Okay, what is that? The next part is unit of measurement. Unit of measurement. Okay, so what does it mean? See, in the previous example we have already understood that the population of workers and non-workers was expressed or was measured in terms of what? Crores ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನು ಬರಿಬೋದು ನಾವಿಲ್ಲಿ ಅಂದರೆ ಇದನ್ನು ಯೂನಿಟ್ ಅಂತ ಹೇಳ್ತೀವಿ. ಅದನ್ನು ಯಾವ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರಿ? ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್. ದಿಸ್ ಇಸ್ ಅ ಯೂನಿಟ್ ಆಫ್ ಮೆಷರ್ಮೆಂಟ್. ಅಂದರೆ ಏನೇ ಒಂದು ನೀವು ವ್ಯಾಲ್ಯೂನ ಅಥವಾ ಡಾಟಾನ ರೆಪ್ರೆಸೆಂಟ್ ಮಾಡ್ತಿದ್ದೀರಾ ಟೇಬಲಲ್ಲಿ ಅಂದರೆ ಅದನ್ನು ಯಾವ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ, ಯಾವ ಯೂನಿಟಲ್ಲಿ ಮೆಷರ್ ಮಾಡಿದ್ದೀರಾ ಅಂದರೆ ಇಲ್ಲಿ ಪಾಪ್ಯುಲೇಷನ್ ತೊಗೊಂಡಿದ್ದೀವಿ, ಪಾಪ್ಯುಲೇಷನ್ ಆಫ್ ವರ್ಕರ್ಸ್ ಆ್ಯಂಡ್ ನಾನ್ ವರ್ಕರ್ಸ್ ಬೈ ಜೆಂಡರ್ ಆ್ಯಂಡ್ ಲೊಕೇಶನ್. ಸೊ ಪಾಪ್ಯುಲೇಷನ್ ನಾವು ಯಾವ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ, ಮೆಷರ್ ಮಾಡಿದ್ದೀವಿ ಅಂದರೆ ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಅಂತ. ದಟ್ ಈಸ್ ನೋನ್ ಆಸ್ ವಾಟ್? ಯೂನಿಟ್ ಆಫ್ ಮೆಷರ್ಮೆಂಟ್. ಸೊ ವಿ ಕ್ಯಾನ್ ಸೇ ದ್ಯಾಟ್ ದ ಯೂನಿಟ್ ಆಫ್ ಮೆಷರ್ಮೆಂಟ್ ಆಫ್ ದ ಫಿಗರ್ಸ್ ಇನ್ ದ ಟೇಬಲ್ ಶುಡ್ ಆಲ್ವೇಸ್ ಬಿ ಸ್ಟೇಟೆಡ್ ಅಲಾಂಗ್ ವಿತ್ ದ ಟೈಟಲ್. ಟೈಟಲ್ ಜೊತೆಗೇ ನಾವಿಲ್ಲಿ ಯೂನಿಟ್ ಆಫ್ ಮೆಷರ್ಮೆಂಟ್ನ ಬರಿತೀವಿ. ಓಕೆ, ಸೊ ವಿ ಕ್ಯಾನ್ ರೈಟ್ ಹಿಯರ್ ಆಸ್ ವಾಟ್? The unit of measurement of what? Of a table should always be stated along with the title. Along with the title. So here we can observe this unit, that is in terms of crores what you have written, it is mentioned along with the title. Title ಜೊತೆಗೆ ಇದೆ ಯೂನಿಟ್ ಅನ್ನೋದು, ಹೌದಾನೆ? ಸೊ ಹಾಗಾಗಿ ಏನು ಹೇಳ್ತೀವಿ? this unit of measurement of a table should be mentioned along with the title. Here we have ಅಲ್ವಾ ಯೂನಿಟ್. ಸೊ ಈ ಪಾಪ್ಯುಲೇಷನ್ ನಾವು ಎದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಅಂದರೆ, ಎದ್ರಲ್ಲಿ ಮೆಷರ್ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್. ಸೊ ವಾಟ್ ಈಸ್ ದ ಯೂನಿಟ್ ಆಫ್ ಮೆಷರ್ಮೆಂಟ್ ಹಿಯರ್? ಇಟ್ ಈಸ್ crores we have written. Okay, then other thing here is if figures are large there should be rounded up and the method of rounding should be indicated. values ತುಂಬಾನೇ ಬಿಗ್ಗರ್ ವ್ಯಾಲ್ಯೂಸ್ ಇದೆ, ಹೈಯೆಸ್ಟ್ ವ್ಯಾಲ್ಯೂಸ್ ಇದೆ ಅಂದರೆ ಅವಾಗ ನಾವೇನು ಮಾಡಬೇಕು? ಅದನ್ನು ನಿಯರ್ ಬೈ ವ್ಯಾಲ್ಯೂ ರೌಂಡ್ ಅಪ್ ಮಾಡಿಬಿಟ್ಟು ನಾವು ಅದನ್ನು ಕೆಳಗಡೆ ನೋಟ್ ಬರೀಲೇಬೇಕು ಕಂಪಲ್ಸರಿ. ಓಕೆ, ಸೊ ವಿ ಕ್ಯಾನ್ ರೈಟ್ ದ್ಯಾಟ್ ಒನ್ ಪಾಯಿಂಟ್ ಯು. ಇಫ್ ಫಿಗರ್ಸ್ ಅಂದರೆ ವ್ಯಾಲ್ಯೂಸ್, ಓಕೆ, ನಂಬರ್ಸ್ ಅಂತ. ಇಫ್ figures are large
Okay, they should be rounded up and the method of rounding should be indicated. Okay, and the method of rounding should be indicated ಅಂತ ಹೇಳ್ತೀವಿ. ಸೊ ಎಲ್ಲಿ ಮೆನ್ಷನ್ ಮಾಡ್ತೀವಿ ಅದನ್ನು? ನೋಟಲ್ಲಿ ಕೆಳಗಡೆ ಇಲ್ಲಿ ಬರಿತೀವಲ್ವ. ಸೊ ಇಲ್ಲಿ ಕೆಳಗಡೆ ನಮಗೆ ಸೋರ್ಸ್ ಬರುತ್ತೆ. ಸೋರ್ಸ್ ಆದ ನಂತರ ನಾವಿಲ್ಲಿ ನೋಟ್ ಬರಿತೀವಲ್ವ, ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಯಾವುದನ್ನ ಅಂದರೆ, ಸೊ ರೌಂಡೆಡ್ ಆಫ್ ಮಾಡಿರ್ತೀವಲ್ವ, ನಿಯರ್ ಬೈ ವ್ಯಾಲ್ಯೂ ಏನು ಬಂದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 31 ಬರೆದಿದ್ದೀವಿ, ಅಕಸ್ಮಾತ್ 30.88 ಆ ರೀತಿ ಇತ್ತು ಅಂದರೆ, ಸೊ ಅದನ್ನು ನಾವು 31 crore ಅಂತ ತಗೋತೀವಿ. ಅರ್ಥ ಆಯ್ತಾ? ಸೊ ನಿಯರ್ ಬೈ ವ್ಯಾಲ್ಯೂಗೆ ನಾವು ರೌಂಡೆಡ್ ವ್ಯಾಲ್ಯೂನಾಗಿ ನಾವು ಕನ್ವರ್ಟ್ ಮಾಡ್ಕೋತೀವಲ್ವ, ಅದನ್ನು ಕಂಪಲ್ಸರಿ ಇಲ್ಲಿ ನೋಟಲ್ಲಿ ಬರಿಬೇಕಾಗತ್ತೆ. ಹಾಗಾಗಿ ಏನು ಹೇಳ್ತೀವಲ್ಲಿ, ದ ಮೆಥಡ್ ಆಫ್ ರೌಂಡಿಂಗ್ ಶುಡ್ ಬಿ ಇಂಡಿಕೇಟೆಡ್ ಅಂತ ಹೇಳ್ತೀವಿ. ಓಕೆ, ಎಸ್. Then after knowing this unit of measurement, we need to know other part here, that is source. What is the source of a table alva? So ಅದರ source ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಈಗ. What is source? Here in the previous example, if you remember, we have written the source here, isn't it? Below the table, there we have written the Census of India 2001, alva? Agare source andre enu? Source means it tells about from where we have obtained this data. So idella ಏನು ಟೇಬಲಲ್ಲಿ ನಾವು ಪಾಪ್ಯುಲೇಷನ್ ಆಫ್ ವರ್ಕರ್ಸ್ ನಾನ್ ವರ್ಕರ್ಸ್ ಬರೆದಿದ್ದೀವೋ, ಸೊ ಆ ಡಾಟಾ ಎಲ್ಲಿಂದ ಸಿಕ್ಕಿದೆ ಅಂತ ನಮಗೆ ತಿಳಿಸ್ಕೊಡುತ್ತೆ ಯಾವುದು? ಸೋರ್ಸ್. ಓಕೆ, ಸೊ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಅ ಬ್ರೀಫ್ ಸ್ಟೇಟ್ಮೆಂಟ್ ಆರ್ ಫ್ರೇಸ್ ಇಂಡಿಕೇಟಿಂಗ್ ದ ಸೋರ್ಸ್ ಆಫ್ ಡಾಟಾ ಪ್ರೆಸೆಂಟೆಡ್ ಇನ್ ದ ಟೇಬಲ್. ನಮಗೆ ಟೇಬಲಲ್ಲಿ ಇರ್ತಕ್ಕಂಥ ಡಾಟಾ ಎಲ್ಲಿಂದ ಸಿಕ್ಕಿದೆ ಅಂತ ನಮಗೆ ತಿಳಿಸ್ಕೊಡೋದು ಯಾವುದಪ್ಪ ಅಂದರೆ ಬ್ರೀಫ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಸೋರ್ಸ್. ಓಕೆ, ಸೊ ಹಿಯರ್ ವಿ ಕ್ಯಾನ್ ರೈಟ್ ಇಟ್ ಇನ್ ದಿಸ್ ವೇ, ದಟ್ ಈಸ್ it is a brief phrase, okay, or statement, brief phrase or statement indicating the data presented in the table. Presented in the table. Okay. If more than one source is there, all the sources have to be written in the source. So source ಅಲ್ಲಿ ಒಂದು ಸೋರ್ಸ್ ಅಷ್ಟೇ ಇಲ್ಲಪ್ಪ, ಒಂದು ಕಡೆಯಿಂದ ನಾವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಲ್ಲ, ಬರ್ದಿಲ್ಲ ಅಂದರೆ, ಸೊ ಏನಿರುತ್ತೋ ಅಷ್ಟು ಸೋರ್ಸನ್ನು ಕೂಡ ಅಲ್ಲಿ ನಾವು ಮೆನ್ಷನ್ ಮಾಡಲೇಬೇಕು. ಓಕೆ, ಸೊ ವಿ ಕ್ಯಾನ್ ರೈಟ್ ಹಿಯರ್, ಇಫ್ more than one source is there, then all the sources should be mentioned. Okay, all the sources have to be written. All the sources are to be written in the source.
ಒಂದಿದ್ರೂ ಪರವಾಗಿಲ್ಲ, 2 ಸೋರ್ಸಸ್ ಇದ್ರೂ ಪರವಾಗಿಲ್ಲ, ಅಷ್ಟನ್ನು ಕೂಡ ನಾವು ಸೋರ್ಸಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗಾದರೆ ಎಲ್ಲಿ ಬರೀತೀವಿ? ಅಟ್ ದ ಬಾಟಮ್ ಆಫ್ ಅ ಟೇಬಲ್ ವಿ ಆರ್ ಗೋಯಿಂಗ್ ಟು ರೈಟ್ ದಿಸ್ ಸೋರ್ಸಸ್, ರೈಟ್? ಸೊ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಮೆನ್ಷನ್ಡ್ at the bottom of a table ಅಲ್ವಾ? ಸೊ ಟೇಬಲ್ ಕೆಳಗಡೆ ಬರಿತೀವಿ ನಾವು. ಟೇಬಲ್ ಇಲ್ಲಿದೆ ಅಂದರೆ, ಸೊ ನಾವು ಡಾಟಾನ ರೆಪ್ರೆಸೆಂಟ್ ಮಾಡ್ತಿರೋ ಟೇಬಲ್ ಇಲ್ಲಿದೆ ಅಂದರೆ ಅದು ಕೆಳಗಡೆ ನಾವು ಸೋರ್ಸ್ನ ಮೆನ್ಷನ್ ಮಾಡಿದ್ದೀವಿ, ಇಲ್ಲಿ ಮಾಡಿದ್ದೀವಿ ಅಲ್ವಾ, ಈ ರೀತಿ. ಓಕೆ, ಸೊ ದಿಸ್ ಅಬೌಟ್ ದ ಸೋರ್ಸ್. ದೆನ್ ದ ಲಾಸ್ಟ್ ಥಿಂಗ್ ಈಸ್ ದಟ್ ಈಸ್ ನೋಟ್. ಓಕೆ, note. Here we have note, isn't it? So what does this note means? In the example we have written figures are rounded to a nearest crore ಅಂತ ಅಲ್ವಾ? ಆಗ ನೋಟ್ ಅಂದ್ರೆ ಏನು? ಇಟ್ ಈಸ್ ದ ಲಾಸ್ಟ್ ಪಾರ್ಟ್ ಆಫ್ ಅ ಟೇಬಲ್. ಇಟ್ ಎಕ್ಸ್ಪ್ಲೈನ್ಸ್ ದ ಸ್ಪೆಸಿಫಿಕ್ ಫೀಚರ್ ಆಫ್ ದ ಡಾಟಾ ಕಂಟೆಂಟ್ ಆಫ್ ದ ಟೇಬಲ್. ಸೊ ಸ್ಪೆಸಿಫಿಕ್ ಫೀಚರ್ನ ಹೇಳುತ್ತೆ ಟೇಬಲ್ ಬಗ್ಗೆ. ಓಕೆ, ಸೊ ಫಸ್ಟ್ಲಿ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ದ last part of a table. Okay, then what does it describes? What does it tells? It explains the specific feature of the data. Feature of the data content. Okay, data content of the table. Data content of the table which is not self-explanatory and has not been explained earlier. Alva? So we can say that it explains the specific feature of the data content of the table. ಅದರ್ಶಿಗದೆ ಎಕ್ಸ್ಪ್ಲೇನ್ ಮಾಡಲ್ಲ, ನಾವಿಲ್ಲಿ ಬರಿಬೇಕಾಗತ್ತೆ. ಓಕೆ, ಸೊ ನಾವೇನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ ಪಾಪ್ಯುಲೇಷನ್ ಆಫ್ ವರ್ಕರ್ಸ್ ನಾನ್ ವರ್ಕರ್ಸು, ಅದನ್ನು ನಾವು ನಿಯರೆಸ್ಟ್ ವ್ಯಾಲ್ಯೂವಿಗೆ ರೌಂಡೆಡ್ ಮಾಡಿಕೊಂಡು ಕ್ರೋರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ನಿಯರೆಸ್ಟ್ ಕ್ರೋರಿಗೆ ಕನ್ಸಿಡರ್ ಮಾಡಿದ್ದೀವಿ ಅಂತ ಬರಿಬೇಕಾಗತ್ತೆ. ದಟ್ ಈಸ್ known as what? Note. Okay, so in today's class we have understood in detail about the different parts of a table, that is what is meant by table number, what is meant by captions, then what is stubs. Okay, then what is meant by unit of measurement, what is meant by body of the table. Then we also came to know about what is source and what is note, isn't it? Further I'll continue in my next class. Thank you.